ಶುಭ ಮುಂಜಾನೆ, ಗುಡ್ ಮಾರ್ನಿಂಗ್. ಮುಂಜಾನೆ ಆರಾಧನೆಗೆ ಸ್ವಾಗತ. ಇಂದಿನ ವಾಕ್ಯ ಮತ್ತಾಯನ ಬರೆದ ಶುಭ ಸಂದೇಶ 8ನೇ ಅಧ್ಯಾಯ 13ನೇ ವಾಕ್ಯ. ಯೇಸು ಸ್ವಾಮಿ ಕಫೆರ್ನೌಮ್ ಊರಿನ ಶತಾಧಿಪತಿಗೆ ಹೇಳಿದರು, ನೀನು ಮನೆಗೆ ಹೋಗು, ನೀನು ವಿಶ್ವಾಸಿಸಿದಂತೆಯೇ ಆಗುವುದು ಎಂದರು. ತಕ್ಷಣ ಅವನ ಸೇವಕ ಸ್ವಸ್ಥನಾದನು. ಶತಾಧಿಪತಿಗೆ ಎಂತಹ ವಿಶ್ವಾಸ, ಗಾಢವಾದ ವಿಶ್ವಾಸ. ತನ್ನ ಸೇವಕನನ್ನು ಗುಣ ಮಾಡಿರಿ ಎಂದು ಪ್ರಭುವನ್ನು ಪರಿಪರಿಯಾಗಿ ಕೇಳಿಕೊಂಡನು. ಪಾರ್ಶ್ವವಾಯು ರೋಗಿಯಿಂದ ಹಾಸಿಗೆ ಹಿಡಿದಿದ್ದಾನೆ, ಬನ್ನಿರಿ ಸ್ವಾಮಿ ಗುಣ ಮಾಡಿರಿ ಎಂದು ಕೇಳಿಕೊಂಡನು. ಇಂತಹ ವಿಶ್ವಾಸ, ಇಂತಹ ನಂಬಿಕೆ, ಪ್ರಭು ಯೇಸುವಿನಲ್ಲಿಟ್ಟಂತಹ ನಂಬಿಕೆ, ವಿಶ್ವಾಸದಿಂದ ಪ್ರಭು ಯೇಸು ಗುಣ ಮಾಡಿದರು. ಪ್ರಭು ಯೇಸುವಿನ ನಾಮಕ್ಕೆ ಸ್ತೋತ್ರ, ವಂದನೆ, ಆರಾಧನೆ. ಈ ಮುಂಜಾನೆ ಸಮಯದಲ್ಲಿ ನಾವು ಸಹ ಪ್ರಭುವನ್ನು ಕೇಳಿಕೊಳ್ಳೋಣ. 2 ಕರಗಳನ್ನು ಹೃದಯದ ಮೇಲೆ ಇಟ್ಟುಕೊಳ್ಳಿರಿ. ಯೇಸು ನಾಮದಲ್ಲಿ ಪ್ರಾರ್ಥಿಸೋಣ, ಕೇಳಿಕೊಳ್ಳೋಣ. ಹಾಲೆಲೂಯ, ಹಾಲೆಲೂಯ. ಪ್ರಭು ಈ ಕ್ಷಣದಲ್ಲಿ ನಿಮ್ಮ ನಾಮಕ್ಕೆ ಸ್ತುತಿ, ಸ್ತೋತ್ರ, ವಂದನೆ ಸಲ್ಲಿಸುತ್ತೇವೆ. ನಿಮ್ಮ ಆತ್ಮರನ್ನು ಕಳುಹಿಸಿರಿ, ಅಭಿಷೇಕಿಸಿರಿ. ಎಲ್ಲ ರೋಗಗಳಿಂದ ಗುಣಮುಖರಾಗುವಂತೆ ಮಾಡಿರಿ. ಆರೋಗ್ಯ, ಸೌಖ್ಯ, ಆಶೀರ್ವಾದ, ವರದಾನ, ಕರುಣೆ, ಕೃಪೆ ನೀಡಿ ಶಾಂತಿ, ಸಮಾಧಾನ ಕರುಣಿಸಿರಿ. ಪ್ರಭು ಯೇಸು ಪಿತನ ಸುತ್ತನ ಪವಿತ್ರಾತ್ಮ ನಾಮ.